ಭಾರತದ ಸಮುದ್ರದ ತೀರವರೆಗೂ ಇರಾನ್ನ ಮಿಸೈಲ್ ದಾಳಿ ನಡೆಸಿದೆ. ಡಿಯಾಗೋ ಗ್ರೇಸಿಯಾ ದ್ವೀಪಕ್ಕೆ ಈಗ ದಾಳಿ ಮಾಡುವಂತಹ ಪ್ರಯತ್ನವನ್ನ ಮಾಡಿದೆ. ಬ್ಯಾಲಿಸ್ಟಿಕ್ ಅಟ್ಯಾಕ್ ಅನ್ನ ಮಾಡಿ ಇರಾನ್ನಿಂದ ಬರೋಬ್ಬರಿ 4000 ಕಿಲೋಮೀಟರ್ ದೂರದಲ್ಲಿರುವಂತಹ ಡಿಯಾಗೋ ಗ್ರೇಸಿಯಾ ದ್ವೀಪಕ್ಕೆ ಅಟ್ಯಾಕ್ ಮಾಡೋದಕ್ಕೆ ಇರಾನ್ ಮುಂದಾಗಿದೆ. ಅಮೆರಿಕ ಮತ್ತು ಇಂಗ್ಲೆಂಡ್ನ ವಾಯುನೆಲೆ ಈ ಡಿಯಾಗೋ ಗ್ರೇಸಿಯಾ ಮೇಲೆ ದಾಳಿ ಮಾಡೋದಕ್ಕೆ, ಅದು ಎಷ್ಟು ದೂರ, ಇರಾನ್ನಿಂದ ಬರೋಬ್ಬರಿ 4000 ಕಿಲೋಮೀಟರ್ ದೂರ. ಆ ಮೂಲಕವಾಗಿ ವಾಯುನೆಲೆ ಏನಿತ್ತು ಅಮೆರಿಕ ಮತ್ತು ಇಂಗ್ಲೆಂಡ್, ಅದರ ಮೇಲೆ ದಾಳಿ ಮಾಡೋದಕ್ಕೆ ಇರಾನ್ ಮುಂದಾಗಿದೆ. ಒಟ್ಟು 2 ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಪೈಕಿ ಒಂದು ಮಿಸೈಲ್ ಗುರಿ ತಲುಪುವಲ್ಲಿ ವಿಫಲ ಆಗಿದೆ. ಮತ್ತೊಂದು ಮಿಸೈಲ್ ಏನಿದೆ ಅದನ್ನ ಅಮೆರಿಕ ಹೊಡೆದುರುಳಿಸಿದೆ. ಆ ಮೂಲಕವಾಗಿ ಇರಾನ್ನ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳ ಬಗ್ಗೆ ಈಗ ವಿಶ್ವದಲ್ಲಿ ಆ ಸಾಮರ್ಥ್ಯದ ಬಗ್ಗೆ ಚರ್ಚೆಗಳು ಶುರುವಾಗಿದ್ದಾವೆ. 4000 ಕಿಲೋಮೀಟರ್ ದೂರದವರೆಗೆ ತಲುಪಬಲ್ಲಂತಹ ಮಿಸೈಲ್ಸ್ಗಳು ಇರಾನ್ ಬಳಿ ಇದಾವೆ ಅನ್ನುವಂತಹ ಸಂದೇಶವನ್ನು ಈಗ ಇರಾನ್ ಕೊಟ್ಟಿದೆ. ಅದೇನೇ ಆಗಿರಲಿ, ಒಟ್ಟು 2 ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಪೈಕಿ ಒಂದು ವಿಫಲವಾಗಿದೆ, ಮತ್ತೊಂದನ್ನು ಅಮೆರಿಕ ಹೊಡೆದುರುಳಿಸಿದೆ. ಆದರೆ ಇಲ್ಲಿ ಸಾಮರ್ಥ್ಯದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದು ಎಲ್ಲಿದೆ ಅಂದರೆ ಶ್ರೀಲಂಕಾದಿಂದ ಸ್ವಲ್ಪ ದೂರದಲ್ಲಿರುವಂತಹ ಡಿಯಾಗೋ ಗ್ರೇಸಿಯಾ ದ್ವೀಪ, ಅಲ್ಲಿ ವಾಯುನೆಲೆ ಇದೆ. ಆ ವಾಯುನೆಲೆ ಮೇಲೆ ದಾಳಿಯನ್ನು ಮಾಡುವಂತಹ ಕೆಲಸವನ್ನ ಮಾಡಿತ್ತು. ನಿಮಗೆ ಸಂಪೂರ್ಣವಾದಂತಹ ಈ ವಿವರವನ್ನು ಕೊಡುವಂತಹ ಕೆಲಸವನ್ನ ಮಾಡ್ತೀನಿ. ಅಂದರೆ ಇರಾನ್ ಇರೋದಲ್ಲಿ, ಅದಾದ ಮೇಲೆ ಇರಾನಿಂದ ಎಷ್ಟು ದೂರದವರೆಗೆ ಈ ದ್ವೀಪ ಇದೆ, ಅಲ್ಲಿ ಯಾವ ರೀತಿಯಾಗಿ ಅಟ್ಯಾಕ್ ಅನ್ನ ಮಾಡಲಾಯಿತು, ಅದರ ದೂರ ಎಷ್ಟು, ಅದರ ವಿಸ್ತೀರ್ಣ ಎಷ್ಟು, ಸಂಪೂರ್ಣ ವಿವರವನ್ನ ಈ ವಿಡಿಯೋ ವಾಲ್ ಮೂಲಕವಾಗಿ ಕೊಡುವಂತಹ ಕೆಲಸವನ್ನ ಮಾಡ್ತೀನಿ ನಿಮಗೆ. ಇದು ಭಾರತದ ಸಮುದ್ರದ ತೀರ, ಅಂದರೆ ಶ್ರೀಲಂಕಾ ಏನಿದೆ ಅಲ್ಲ, ಕೆಳಭಾಗದಲ್ಲಿ ನಿಮಗೆ ಭಾರತ ಮ್ಯಾಪ್ ಕಾಣಿಸ್ತಾ ಇದೆ. ಕೆಳಗಡೆ ಬಂದರೆ ಹಿಂದೂ ಮಹಾಸಾಗರ, ಆ ಹಿಂದೂ ಮಹಾಸಾಗರದ ಕೆಳಗಡೆಗೆ ಅಂದರೆ ಶ್ರೀಲಂಕಾಕ್ಕೆ ಬಹಳಷ್ಟು ಹತ್ತಿರದಲ್ಲಿರುವಂತಹ ಒಂದು ಪ್ರದೇಶ ಅದು. ಅಲ್ಲಿರುವಂಥದ್ದೇ ಈ ಡಿಯಾಗೋ ಗ್ರೇಸಿಯಾ ಅನ್ನುವಂತಹ ದ್ವೀಪ. ಈ ದ್ವೀಪದ ಮೇಲೆ ಇರಾನ್ ದಾಳಿ ಮಾಡಿದೆ. ಆ ಮೂಲಕವಾಗಿ ಹಿಂದೂ ಮಹಾಸಾಗರಕ್ಕೂ ಸಹ ಈ ಯುದ್ಧದ ಕಾರ್ಮೋಡದ ಎಂಟ್ರಿ ಈಗ ಶುರುವಾಗ್ಬಿಟ್ಟಿದೆ. ಹಾಗಿದ್ರೆ ಇರಾನ್ ದಾಳಿ ಮಾಡಿರೋದು ಹೇಗೆ ಅಂದರೆ, ಇರಾನ್ ನಿಮಗೆ ಅಲ್ಲಿ ನೋಡ್ತಾ ಇದ್ರ ನೀವು, ರೆಡ್ ಮಾರ್ಕಲ್ಲಿ ಏನು ಮ್ಯಾಪ್ ಮಾಡಿ ತೋರಿಸ್ತಾ ಇದೀವಿ ನಿಮಗೆ, ಅದು ಇರಾನ್. ಅಲ್ಲಿಂದ ಈ ದ್ವೀಪದವರೆಗೆ ಡಿಯಾಗೋ ಗ್ರೇಸಿಯಾ ಅನ್ನುವಂತಹ ದ್ವೀಪ ಏನಿದೆ ಬರೋಬ್ಬರಿ 4000 ಕಿಲೋಮೀಟರ್ ದೂರ ಇದೆ. 4000 ಕಿಲೋಮೀಟರ್ ದೂರವನ್ನು ಕ್ರಮಿಸುವಂತಹ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳು ಇದಾವೆ ಅನ್ನುವಂತಹ ವಿಚಾರವನ್ನ ಈಗ ಇರಾನ್ 2 ಬಾರಿ 2 ಮಿಸೈಲ್ಸ್ಗಳ ಮೂಲಕವಾಗಿ ದಾಳಿ ಮಾಡೋ ಮೂಲಕವಾಗಿ ಅದನ್ನ ಪ್ರದರ್ಶಿಸುವಂತಹ ಕೆಲಸವನ್ನ ಮಾಡಿದೆ. ಹಾಗಿದ್ರೆ ಆ ಇರಾನ್ ಬಳಿ ಇನ್ನು ಯಾವ್ಯಾವ ಅತ್ಯಾಧುನಿಕವಾದಂತಹ ಎಷ್ಟು ದೂರ ಕ್ರಮಿಸಬಹುದಾದಂತಹ ಮಿಸೈಲ್ಸ್ಗಳಿದಾವೆ ಅನ್ನುವಂತಹ ವಿಚಾರ ಈಗ ವಿಶ್ವದ ನಾಯಕರ ಮುಂಗಡೆ ಚರ್ಚೆಗೆ ಶುರು ಆಗ್ಬಿಟ್ಟಿದೆ. ಕಾರಣ ಏನು ಅಂದರೆ, ಎಷ್ಟು ದಿವಸಗಳ ಕಾಲ ಕೇವಲ ಗಲ್ಫ್ ಕಂಟ್ರಿಗಳೇನಿದ್ದಾವೆ, ಅಂದರೆ ಬರೀ ಸುಮಾರು ಒಂದು 350, 400 ಅಥವಾ 800, 1200 ಹೀಗೆ ಆ ಇರಾನ್ನಿಂದ ದೂರ ಕ್ರಮಿಸಬಲ್ಲಾದಂತಹ ಮಿಸೈಲ್ಸ್ಗಳನ್ನು ಮಾತ್ರ ಏನಂದ್ರೆ ಬಳಕೆಯನ್ನ ಮಾಡಿತ್ತು. ಆ ಗಲ್ಫ್ ರಾಷ್ಟ್ರಗಳ ಮೇಲೆ ಏನಾದರೂ ದಾಳಿ ಮಾಡುವಂತಹ ಕೆಲಸವನ್ನ ಮಾಡಿತ್ತು. ಇದೇ ಮೊದಲ ಬಾರಿಗೆ 4000 ಕಿಲೋಮೀಟರ್ ದೂರವನ್ನು ಕ್ರಮಿಸಬಲ್ಲದಂತಹ ಮಿಸೈಲ್ಸ್ಗಳನ್ನು ಬಳಕೆ ಮಾಡಿ ದಾಳಿಯನ್ನ ಮಾಡಿದೆ. ಈಗ ಒಂದ್ ಕಡೆಗೆ ಅಮೆರಿಕ, ಇನ್ನೊಂದು ಕಡೆಗೆ ಇಸ್ರೇಲ್, ಅದರ ಜೊತೆಗೆ ಅಮೆರಿಕಾಗೆ ಸಪೋರ್ಟ್ ಕೊಡ್ತಾ ಇರುವಂತಹ ದೇಶಗಳಿದಾವಲ್ಲ, ಅವರಿಗೂ ಸಹ ಇದಾಗ ನಡಕ ಶುರು ಆಗ್ಬಿಟ್ಟಿದೆ. ಎಲ್ಲಿ ನಮ್ಮ ಮೇಲೆ ದಾಳಿಯನ್ನ ಮಾಡ್ತಾವೋ ಇರಾನ್ ಅನ್ನುವಂತಹ ಕ್ವಶನ್ ಮಾರ್ಕ್ಗಳಿದಾವೆ. ಹಾಗಾಗಿ ಈಗ ಉಳಿದಿರುವಂತಹ ಪ್ರಶ್ನೆ ಏನಂದ್ರೆ, ಯುದ್ಧ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಇರಾನ್ ಏನಾದರೂ ಸಿದ್ಧತೆಗಳನ್ನ ಮಾಡ್ಕೊಳ್ತಿದೆಯಾ? ಇರಾನ್ ಬಳಿ ಯಾವೆಲ್ಲ ರೀತಿಯಾದಂತಹ ಮಿಸೈಲ್ಸ್ಗಳಿದಾವೆ, ಇನ್ನೂ ಯಾವ್ಯಾವ ಅತ್ಯಾಧುನಿಕವಾದಂತಹ ಮಿಸೈಲ್ಸ್ಗಳಿದಾವೆ, ಇನ್ನೂ ಎಷ್ಟು ದೂರ ಕ್ರಮಿಸಬಲ್ಲದಂತಹ ಮಿಸೈಲ್ಸ್ಗಳಿದಾವೆ? ಯಾಕಂದ್ರೆ 4000 ಕಿಲೋಮೀಟರ್ ರೀಚ್ ಆಗಿದೆ ಅಂದ್ರೆ ಅದರ ಎಫೆಕ್ಟ್ ಯುರೋಪಿಯನ್ ಕಂಟ್ರೀಸ್ಗಳ ಮೇಲೆ, ಅದಾದ ಮೇಲೆ ಗಲ್ಫ್ ಕಂಟ್ರಿಗಳು ಇನ್ನೂ ಸಹ ಹೆಚ್ಚಿನ ಆತಂಕಕ್ಕೆ ಒಳಗಾಗುವಂತಹ ಸಾಧ್ಯತೆಗಳಿದಾವೆ. ಅದರ ಜೊತೆಗೆ ಅಮೆರಿಕ ಮತ್ತೆ ಇಸ್ರೇಲ್ಗೂ ಸಹ ಇದು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.